ಇತ್ತೀಚೆಗೆ ಕೇಂದ್ರ ಸರ್ಕಾರವು ರಫ್ತುದಾರರಿಗಾಗಿ ಘೋಷಿಸಿದ ಮಾರುಕಟ್ಟೆ ಪ್ರವೇಶ ಬೆಂಬಲ ಯೋಜನೆಯ ಒಟ್ಟು ವೆಚ್ಚ ಎಷ್ಟು? ಉತ್ತರ 4,531 ಕೋಟಿ. ಮಾರುಕಟ್ಟೆ ಪ್ರವೇಶ ಬೆಂಬಲ ಯೋಜನೆಯನ್ನು ಯಾವ ಪ್ರಮುಖ ಮಿಷನ್ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ ರಫ್ತು ಪ್ರಚಾರ ಮಿಷನ್. ಎಂಎಎಸ್ ಯೋಜನೆಯಡಿ ಬೆಂಬಲಿತ ಕಾರ್ಯಕ್ರಮಗಳಲ್ಲಿ ಎಷ್ಟು ಪ್ರತಿಶತ ಎಂಎಸ್ಎಂಇ ಭಾಗವಹಿಸುವಿಕೆಯನ್ನು ಕಡ್ಡಾಯಗೊಳಿಸಲಾಗಿದೆ? ಉತ್ತರ ಕನಿಷ್ಠ 35%. ಇ-ಕಾಮರ್ಸ್ ಮೂಲಕ ಎಂಎಸ್ಎಂಇ ರಫ್ತುಗಳನ್ನು ಹೆಚ್ಚಿಸಲು ಸರ್ಕಾರವು ಯಾವ ಉಪಕ್ರಮವನ್ನು ಬಲಪಡಿಸುತ್ತದೆ? ಉತ್ತರ ಇ-ಕಾಮರ್ಸ್ ರಫ್ತು ಹಬ್ಗಳು. ವ್ಯಾಪಾರ ಅನುಕೂಲ ಯೋಜನೆಯ ಅಡಿಯಲ್ಲಿ ಎಂಎಸ್ಎಂಇ ರಫ್ತುದಾರರಿಗೆ ನೀಡಲಾಗುವ ಪ್ರಮುಖ ಸೌಲಭ್ಯ ಯಾವುದು? ಉತ್ತರ ವಿದೇಶಿ ಪ್ರದರ್ಶನಗಳಲ್ಲಿ ಭಾಗವಹಿಸಲು ಪ್ರಯಾಣ ವೆಚ್ಚದ ನೆರವು ಮತ್ತು ಡಿಜಿಟಲ್ ಮಾರುಕಟ್ಟೆ ಪ್ರವೇಶ. ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರು ಇತ್ತೀಚೆಗೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದ ಇಂಡಿಯನ್ ಫಾರ್ಮಕೋಪಿಯಾ ಆವೃತ್ತಿ ಯಾವುದು? ಉತ್ತರ 10ನೇ ಆವೃತ್ತಿ. ಇಂಡಿಯನ್ ಫಾರ್ಮಕೋಪಿಯಾ 2026ರಲ್ಲಿ ಒಟ್ಟು ಎಷ್ಟು ಹೊಸ ಮೊನೊಗ್ರಾಫ್ಗಳನ್ನು ಸೇರಿಸಲಾಗಿದೆ? ಉತ್ತರ 121. ಪ್ರಸ್ತುತ ಇಂಡಿಯನ್ ಫಾರ್ಮಕೋಪಿಯಾ ಮಾನದಂಡಗಳನ್ನು ವಿಶ್ವದ ಎಷ್ಟು ದೇಶಗಳು ಮಾನ್ಯ ಮಾಡಿವೆ? ಉತ್ತರ 19 ದೇಶಗಳು. 2025ರ ಅಂಕಿ-ಅಂಶದಂತೆ ವಿಶ್ವ ಆರೋಗ್ಯ ಸಂಸ್ಥೆಯ ಫಾರ್ಮಕೋವಿಜಿಲೆನ್ಸ್ ಕೊಡುಗೆಯಲ್ಲಿ ಭಾರತದ ಜಾಗತಿಕ ಶ್ರೇಯಾಂಕ ಎಷ್ಟು? ಉತ್ತರ 8ನೇ ಸ್ಥಾನ. ಇಂಡಿಯನ್ ಫಾರ್ಮಕೋಪಿಯಾ ಅನ್ನು ಭಾರತ ಸರ್ಕಾರದ ಪರವಾಗಿ ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ? ಉತ್ತರ ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್. ಇತ್ತೀಚೆಗೆ ಭಾರತೀಯ ಸೇನೆಯು ಜಮ್ಮು ಮತ್ತು ಕಾಶ್ಮೀರದ ಯಾವ ಜಿಲ್ಲೆಯಲ್ಲಿ ರೇಡಿಯೋ ಸಂಗಮ್ ಎಂಬ ಮೊದಲ ಸಮುದಾಯ ರೇಡಿಯೋ ಕೇಂದ್ರವನ್ನು ಪ್ರಾರಂಭಿಸಿದೆ? ಉತ್ತರ ರಾಜೌರಿ. ರಾಜೌರಿ ಜಿಲ್ಲೆಯ ಕೇರಿ ಗ್ರಾಮದಲ್ಲಿ ಸ್ಥಾಪಿಸಲಾದ ರೇಡಿಯೋ ಸಂಗಮ್ನ ತರಂಗಾಂತರ ಎಷ್ಟು? ಉತ್ತರ 88.8 FM. ರಾಜೌರಿಯಲ್ಲಿ ರೇಡಿಯೋ ಸಂಗಮ್ ಅನ್ನು ಉದ್ಘಾಟಿಸಿದವರು ಯಾರು? ಉತ್ತರ ರಾಜೌರಿ ಡೆಪ್ಯೂಟಿ ಕಮಿಷನರ್ ಅಭಿಷೇಕ್ ಶರ್ಮಾ. ಜನವರಿ 1, 2026ರಿಂದ ತೆರಿಗೆ ವಿನಾಯಿತಿ ಠೇವಣಿಗಳಿಗಾಗಿ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಅನ್ನು ಪ್ರಾರಂಭಿಸಿದ ಮೊದಲ ಖಾಸಗಿ ವಲಯದ ಬ್ಯಾಂಕ್ ಯಾವುದು? ಉತ್ತರ ಐಸಿಐಸಿಐ ಬ್ಯಾಂಕ್. ಜನವರಿ 2, 2026ರಂದು ಸ್ಪೇಸ್ ಎಕ್ಸ್
ಇಟಾಲಿಯ ಯಾವ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು? ಉತ್ತರ ಕಾಸ್ಮೊ ಸ್ಕೈಮೆಟ್ ಸೆಕೆಂಡ್ ಜನರೇಷನ್ FM3. 2026ನೇ ವರ್ಷದಲ್ಲಿ ಸ್ಪೇಸ್ಎಕ್ಸ್ ನಡೆಸಿದ ಮೊದಲ ಉಡಾವಣಾ ಮಿಷನ್ ಯಾವುದು? ಉತ್ತರ ಇಟಾಲಿಯ ಕಾಸ್ಮೊ ಸ್ಕೈಮೆಟ್. ಕಾಸ್ಮೊ ಸ್ಕೈಮೆಟ್ ಸೆಕೆಂಡ್ ಜನರೇಷನ್ ಉಪಗ್ರಹವನ್ನು ಯಾವ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಯಿತು? ಉತ್ತರ ಫಾಲ್ಕನ್ 9. CSG-FM3 ಉಪಗ್ರಹವನ್ನು ಅಮೆರಿಕದ ಯಾವ ಉಡಾವಣಾ ಕೇಂದ್ರದಿಂದ ಹಾರಿಸಲಾಯಿತು? ಉತ್ತರ ವ್ಯಾಂಡನ್ಬರ್ಗ್ ಬಾಹ್ಯಾಕಾಶ ಪಡೆ ನೆಲೆ, ಕ್ಯಾಲಿಫೋರ್ನಿಯಾ.